ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ. ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ವೀರಪ್ರಸಾದ್. ಸೊ ಗ್ರೇ ಪ್ಯಾರೆಟ್ ಸ್ಕ್ಯಾಮ್ ಬಗ್ಗೆ ನಾನು ಹೇಳ್ತಿದ್ದೆ. ಆ್ಯಕ್ಚುಲಿ ಅದ್ರ ಬಗ್ಗೆ ಕಂಪ್ಲೀಟ್ ಒಂದು ವೀಡಿಯೋನೂ ಮಾಡಿದ್ದೀನಿ, ಗ್ರೇ ಪ್ಯಾರೆಟ್ಸ್ನ ಯಾವ ರೀತಿ ಸ್ಕ್ಯಾಮ್ ಮಾಡ್ತಾರೆ ಅಂತೇಳಿ, ಸರಿನಾ. ಸೊ ಮಡಿಕೇರಿಯಿಂದ ನಮ್ಮ ಸ್ನೇಹಿತರಿದ್ದಾರೆ ಸೈಯದ್ ಅಂತೇಳಿ, ನನ್ನ ಸಬ್ಸ್ಕ್ರೈಬರ್ ಅಂತ ನಾನು ಕರೆಯಲ್ಲ, ಯಾವತ್ತೂ ಸ್ನೇಹಿತರು ಅಂತಲೇ ಕರೆಯೋದು. ಸೊ ಅವ್ರಿಗೆ ಯಾವ ರೀತಿ ಸ್ಕ್ಯಾಮ್ ಮಾಡೋಕ್ಕೆ ಹೋದರು ಆ್ಯಂಡ್ ಅವರು ರೈಟ್ ಟೈಮಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ನಾವೇನು ಅಡ್ವೈಸ್ ಮಾಡಿದ್ವಿ ಅಂತ ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ. ಹೇಳಿ ಸರ್. ನಾನು ಗ್ರೇ ಪ್ಯಾರೆಟ್ ಬೇಕು ಅಂತೇಳಿ ಸುಮಾರು ಸರ್ಚ್ ಮಾಡಿದಾಗ ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ರಿಕ್ವೆಸ್ಟ್ ಮಾಡಿದಾಗ ಅವರು ಮುಂಬೈಯಿಂದ ಫ್ರೆಂಡ್ ನಂಬರ್ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ನನಗೆ ಫೋನ್ ಬಂತು. ಗ್ರೇ ಪ್ಯಾರೆಟ್ ಇದೆ, ನೀವು 5000 ಅಡ್ವಾನ್ಸ್ ಮಾಡಿ ನಾನು ತಗೊಬರ್ತೀನಿ ಮಡಿಕೇರಿಗೆ ಅಂತ ಹೇಳ್ಬಿಟ್ಟು. ಆಗ ನಾನೇನು ಮಾಡಿದೆ, ನಾನು ಅಡ್ವಾನ್ಸ್ ಮಾಡಲ್ಲ, ನೀವು ಬೆಂಗಳೂರಲ್ಲಿ ಎಲ್ಲಿದ್ದೀರಾ ಅಲ್ಲಿಗೆ ನಾನು ಬರ್ತೀನಿ ಅಂತ ಹೇಳಿದೆ. ಆಗ ನನಗೆ ವೀರಪ್ರಸಾದ್ ಅವರು ಪರಿಚಯ ಇತ್ತು, ನಾನು ಅವರಿಗೆ ಕಾಂಟ್ಯಾಕ್ಟಲ್ಲೇ ಇತ್ತು. ಅವರಿಗೆ ಫೋನ್ ಮಾಡಿ ಹೇಳಿದಾಗ ಒಂದು ಅಮೌಂಟ್ ಹೇಳಿದ್ರು, 22,000 ಏನೋ ಹೇಳಿದ್ರು. ಆಗ ನನಗೂ ಕ್ರೇಜ್ ಆಯಿತು, ಯಾಕೆಂದರೆ ಎಲ್ಲರೂ 50-60 ಅಮೌಂಟ್ ಹೇಳಿದಾಗ 22,000ಗೆ ಸಿಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ಇವರಿಗೆ ಫೋನ್ ಮಾಡಿ ಹಿಂಗೆ ಹೇಳ್ತಾ ಇದ್ದಾರೆ, ಏನು ಮಾಡಲಿ ಅಂತ. ಆಗ ಅವ್ರು ಹೇಳಿದ್ರು, ಯಾವತ್ತೂ ಆ ರೇಟಿಗೆ ಸಿಗಲ್ಲ, ಕಾಸ್ಟ್ಲಿ ಇದೆ, ಸ್ಕ್ಯಾಮ್ ಇರ್ಬೋದು ಅಂತ. ಪುನಃ ನಾನು ಅವರಿಗೆ ಫೋನ್ ಮಾಡಿದೆ, ನೀವು ಅಕೌಂಟ್ ನಂಬರ್ ಕೊಡಿ ಅಂತ. ಅವರು ಅಕೌಂಟ್ ನಂಬರ್ ಇಲ್ಲ, ಸ್ಕ್ಯಾನರ್ ಕಳಿಸ್ತಾ ಇದ್ದಾರೆ. ನಾನು ಹೇಳಿದೆ, ಸ್ಕ್ಯಾನರ್ ಕಳಿಸಿದ್ರೆ ನಾನು ಅಮೌಂಟ್ ಕಳಿಸಲ್ಲ, ಇಲ್ಲಾಂದರೆ ನಿಮ್ಮ ಅಡ್ರೆಸ್ ಕೊಡಿ, ನಾನು ಅಲ್ಲಿಗೆ ಬರ್ತೀನಿ, ಇಲ್ಲಾಂದರೆ ನೀವು ಅಕೌಂಟ್ ನಂಬರ್ ಕಳಿಸಿ ಅಂತ. ಅಕೌಂಟ್ ನಂಬರ್ ಕಳಿಸ್ತಾ ಇಲ್ಲ, ಸ್ಕ್ಯಾನರ್ ಮಾತ್ರ ಕಳಿಸೋದು, ದುಡ್ಡು ಕಳಿಸಿ ಅಂತ ಹೇಳ್ಬಿಟ್ಟು. ಮತ್ತು ನಾನು ಫೋನ್ ಕಟ್ ಮಾಡಿದೆ, ಪುನಃ ಫೋನ್ ಮಾಡಿದೆ ವೀರಪ್ರಸಾದಿಗೆ. ಆಗ ಅವ್ರು ಹೇಳಿದ್ದು, ಇಲ್ಲ ಹೆಂಗಿದ್ರು ಅಷ್ಟೇ ಅಮೌಂಟ್ ಸಿಗಲ್ಲ, ಸೆಂಡ್ ಮಾಡಬೇಡಿ ಅಂತ. ಮತ್ತು ನಾನು ಏನು ಮಾಡಿದೆ, ಸೆಂಡ್ ಮಾಡಿಲ್ಲ. ಇವರಿಗೆ ಕಾಲ್ ಮಾಡಿ ನಾನು ಕನ್ಫರ್ಮ್ ಮಾಡಿ ಕ್ಯಾನ್ಸಲ್ ಮಾಡಿದ್ದೇನೆ. ಆಗ ನೀವು ಯಾವತ್ತು ಫೇಸ್ಬುಕ್ಕಲ್ಲಿ ಇದರಲ್ಲಿ ನೋಡಿದರೆ ತಗೋಬೇಡಬೇಡಿ, ಯಾಕೆ ಗೊತ್ತಿರೋ ಕೈಯಿಂದ ಮಾತ್ರ ತಗೊಳ್ಳಿ. ಯಾಕೆ ಅಂತೇಳಿದರೆ 100% ಸ್ಕ್ಯಾಮೇ. ಇದೊಂದು ವಿಚಾರ ತಲೆಯಲ್ಲಿ ಇಟ್ಕೊಳ್ಳಿ. ಆ ಅಮೌಂಟಿಗೆ ಅಂತ ಈಗ ನನ್ನ ಹತ್ರ ಇರೋದು, ನಾನು 4 ಮಂತ್ ತೊಗೊಂಡಿದ್ದು ಅಲ್ಲ, 4 ಮಂತದು ಈಗ ಮಾತಾಡ್ತಾ ಇದ್ದೀನಿ. ನಾನು ಬಂದಿಲ್ಲ, ಇಲ್ಲಾಂದರೆ ಈಗ ತೋರಿಸ್ತಾ ಇತ್ತು ವೀಡಿಯೋದಲ್ಲಿ. ನಾನು ಶಾಪಿಗೆ ಬಂದಾಗ ಅಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದು ಮೀಟ್ ಆಗಲಿಕ್ಕೆ. ಓಕೆ. ಸೊ ನೋಡಿದ್ರಲ್ಲ, ಸೊ ಸ್ಕ್ಯಾಮ್ ಅಂದರೆ ಇದೇನೇ ದೊಡ್ಡ ತರಲೆ ನನ್ನ ಮಕ್ಕಳು ಸವಾಸ. ಆ್ಯಕ್ಚುಲಿ ಅದು ನಾನು ಮುಂಬೈಯಿಂದ ಅವರು ನನ್ನ ಫ್ರೆಂಡ್ ನಂಬರ್ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ ನನಗೆ ಫೋನ್ ಮಾಡಿದ್ದು. ಅದು ನನಗೆ ಆಶ್ಚರ್ಯ ಆಗಿದ್ದು. ಆಮೇಲೆ ಇನ್ನೊಂದು ಏನು ಗೊತ್ತಾ ಸರ್, 50,000 ರೂಪಾಯಿ ಅಂದರೆ ಸ್ಮಾಲ್ ಅಮೌಂಟ್ ಅಲ್ವೇ ಅಲ್ಲ, ಅದು ಕರೆಕ್ಟ್ ಅಲ್ವಾ? 50,000 ರೂಪಾಯಿ ಇದ್ದಾಗ ನಾವು ಅಷ್ಟೇ, ಪ್ರತಿಯೊಬ್ಬರಿಗೂ ಅಷ್ಟೇ ಹೇಳೋದು, ನೀವು ಎಷ್ಟೇ ದೂರ ಇರಿ ಪರವಾಗಿಲ್ಲ, ನೀವು ಬಂದು ನೋಡಿಬಿಟ್ಟು 1 hour 2 hour ಕೂತ್ಕೊಂಡು ಅದನ್ನು ನೋಡಿನೇ ತೊಗೊಂಡ್ಬಿಟ್ರೆ ಒಳ್ಳೇದು ಅನ್ನೋ ಲೆಕ್ಕಾಚಾರ, ಕರೆಕ್ಟ್ ಅಲ್ವಾ? ಸೊ ಬೆಸ್ಟು ನೋಡಿ. ಅವ್ರಿಗೆ ಅನುಭವ ಆಗಿದೆ. ಸೊ ನಾನು ಹೇಳ್ತಿದ್ದೆ, ಆ್ಯಕ್ಚುಲಿ ಅದು ಅವ್ರ ಬಾಯಲ್ಲೇ ಬಂತು. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ, ಹುಷಾರಾಗಿರಿ. ಈ ಸ್ಕ್ಯಾಮ್ ಗೇಮ್ ಅನ್ನೋದ್ರಲ್ಲಿ ತುಂಬಾ ಹುಷಾರಾಗಿರಬೇಕು, ಇಲ್ಲಾಂದರೆ ಮೋಸ ಅಂತೂ 100% ಮಾಡೇ ಮಾಡ್ತಾರೆ. ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಬೇಡ, ಅಷ್ಟೇ ಗೊತ್ತಿರೋ ಕೈಯಿಂದ ಮಾತ್ರ. ವೀರಪ್ರಸಾದ್ ಇರೋದಕ್ಕೆ ನಾನೀಗ ಇಲ್ಲಿದ್ದೀನಿ, ಇಲ್ಲಾಂದ್ರೆ ನನ್ನ ಅಮೌಂಟು. ಸೊ ಏನು ಗ್ರೇ ಪ್ಯಾರೆಟ್ ಎಲ್ಲ ಚೆನ್ನಾಗಿದೆಲ್ಲ ಸರ್ ನಿಮ್ಮದು? ಚೆನ್ನಾಗಿದೆಲ್ಲ ಓವರಲ್ಲ. ಸೊ ಏನೇ ಇದ್ರೂ ನಮ್ಮನ್ನು ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ, ಅದರಲ್ಲೇ ಇಲ್ಲ. ಥ್ಯಾಂಕ್ ಯು ಸರ್.